ದರ್ಶನ ನಮಗಾಯಿತು ಗುರುವೇ ಶಿವದರ್ಶನ ನಮಗಾಯಿತು ಕಪಿತ ಜಂಬೋ ಫಲಸಾರ ಭಕ್ಷಿತಂ ಮಮಾಸ್ತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಸ್ತೆ ಕಾಶ್ಮೀರ ಪರವಾಸಿನಿ ತ್ವಮಂ ಪ್ರಾರ್ಥಿ ದೇವಿ ವಿದ್ಯೆದಾನಂ ತು ದೇಹಿ ಮೇ ಪಾಯಮಾಂ ಶೀಲಕನ್ಯೆ ಯಾ ಕುಂದೇಂದ್ರ ತುಷಾರಹಾರದೊಳ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾದಿ ಶಂಕರ ಸ್ನೇಹವಿತಿ ದಿಗ್ಭ್ರಮ್ಯ ಸದಾ ವಂದಿಪಕರ सामान प्राप्तु सरस्वती भगवती निष्ठेश जाड्यापः ओम शांति 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 हर ओम श्री यशोनाम्य रूपभ्यं या देवी सर्वमंगलतया संस्मरणार्थं सांबतो जय मंगलम जय नमः पार्वती परीश्वर महादेव कुल विघ्नेश्वर महाराज को जय श्री कुलदेवता कुल सिंहेश्वर महाराज को जय श्री शैल मल्लिकार्जुन महाराज को जय जय मंगलम जय नमः पार्वती परीश्वर महादेव आयुक्त कर रही हो ना थोड़ा वेस्ट आयुक्त गाय टक्कर सर इकडे इकडे सर इकडे इकडे ಇನ್ನೊಂದು ಹಾಕಿ ಓಕೆ ಓಕೆ ಆಗಿಲ್ಲ ಸರ್ ಇನ್ನ ಹಾಗೆ ಸುಂದರ ಸರ್ ಈ ಕಡೆ ಸರ್ ಸ್ವಲ್ಪ ಈ ಕಡೆ ನೋಡ್ರಿ ಸರ್ ಮೂವರಾದ್ರೆ ಹನ್ನೆರಡು ಫ್ಲೋರ್ 2 ಫ್ಲೋರ್ ಗ್ರೌಂಡ್ ಲೆವೆಲ್ ಟೋಟಲ್ ಎಸ್ಟಿಮೇಟ್ ಆಫ್ ಕಾಸ್ಟ್ ಬಂದು 395 ಬಟ್ ಕಾಂಟ್ರಾಕ್ಟ್ ಇರೋದು 298 ಹಂಸಾಗರದಲ್ಲಿ ಮಾಡಿದ್ದಾರೆ. ಅಲ್ಲಿ ಒಳ್ಳೆಯ ಇದಾಗಿದೆ, ಡಿಲೇ ಆಗ್ಬಾರ್ದು ಯಾವ ಕಾರಣಕ್ಕೂ, ಭಾಳ ಬೇಗ ಮುಗಿಸ್ಬೇಕು ಮತ್ತು ಕ್ವಾಲಿಟಿಯಾಗಿರ್ಬೇಕು ಅಂತಕ್ಕಂಥದ್ದು ಏಜೆನ್ಸಿ ಯಾಕಂದರೆ ಓಂಕಾರ ಟೈಮ್ ಮಾಡಿ ಸರ್ 11 months ಓಂಕಾರ ಇನ್ಫ್ರಾ ಉಪೇಂದ್ರ ಜೇಲಿ ಓಂಕಾರ ಇನ್ಫ್ರಾ ಬೆಂಗಳೂರಲ್ಲೂ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ ಅವರು ಅವ್ರು ಮಾಡಿಸ್ತಾ ಇದ್ದಾರೆ. ಅವ್ರು ಮಾಡಿದ್ದಾರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಈಗ ಅವರೇ ಆಲ್ರೆಡಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸಾಹೇಬರು ಹೇಳ್ದಂಗೆ 12 ಕ್ವಾರ್ಟರ್ಸು ನಮ್ಮ ಹನುಮಸಾಗರದ ಇದೆ. ಇನ್ನೊಂದು 15-20 ಡೇಸಲ್ಲಿ ಸಾಹೇಬ್ ಕಡೆಯಿಂದ ಇನಾಗ್ರೇಷನ್ ಮಾಡ್ತಾರೆ. ಅದನ್ನು ತಿಳಿಸ್ತಾರೆ ಹೌದಲ್ಲ. ಟೀಪ ಕುಡಿಸ್ತಾರೆ ಡೆಮಾಲಿಷನ್ಗೆ ಕೇಳಿದ್ದೀವಿ. ಅದು 23 ಆ್ಯಸ್ ಪರ್ ಇದರಲ್ಲಿ ಬರ್ತಾ ಇಲ್ಲ, 23 years ಆಗಿದೆ. ಬಟ್ ಆದರೂ ನಾವು ವಾಸಕ್ಕೆ ಯೋಗ್ಯ ಇಲ್ಲ ಅಂತೇಳಿ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. ಇಂಜಿನಿಯರ್ಸ್ ರಿಪೋರ್ಟ್ ಮೇಲೆ ನಾವು ಡೆಮಾಲಿಷನ್ಗೆ ಕಳಿಸ್ಕೊಟ್ಟಿದ್ದೀವಿ. ಇದು ಆಗ್ಬೇಕು. 25 ವರ್ಷ ಕಂಪ್ಲೀಟ್ ಆಗಬೇಕು ಅಂತ ಇದೆ. 23 ವರ್ಷ ಆಗಿರೋದ್ರಿಂದ ಅದಕ್ಕೆ ನೀವು ಕೊಡ್ತಾ ಇಲ್ಲ. ಬಟ್ ಯೋಗ್ಯ ಇಲ್ಲ ಅಂತ ಸಮಸ್ಯೆ ಆಗ್ತಿದೆ, ಕೊಟ್ಬಿಡಿ ಅಂತ ಯಾರು ಇಲ್ಲ ಅಲ್ಲಿ ಕೇಳಿದ್ದೀವಿ. ಆಲ್ರೆಡಿ ಇಂಜಿನಿಯರ್ಸ್ ರಿಪೋರ್ಟ್ ತೊಗೊಂಡು ಕಳಿಸಿದ್ವಿ.
ಬೇಗ ಕೊಟ್ಬಿಟ್ರೆ ಇದು ಮಾಡಿ ಬೇಗ ಮುಗಿಸಂಗೆ ಮತ್ತೆ ಎಕ್ಸ್ಟೆನ್ಷನ್ ನೀವು ಎಲ್ಲ ಗೊತ್ತೆ ಇಲ್ಲಿವಾ CCTV ಎಷ್ಟಿದ್ರು ಶಾರ್ಟೇಜ್ ರೀ ಎಷ್ಟಿದ್ರು ಕಮ್ಮಿನೇ ಶಾರ್ಟೇಜ್. ಬಟ್ ನಾವು ಇನ್ನೊಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಕೂಡ ಜನರಿಗೂ ಕೂಡ ಈ ಶಾಪ್ಸ್ ಇದಾವಲ್ಲ ಅವ್ರಿಗೆ ಮುಂದೆ ನೀವು ಹಾಕಿ ಅಂತ ಅವ್ರಿಗೂ ಹೇಳ್ತೀವಿ ನಾವು. ಇನ್ನೊಂದೇನೋ NH ಒಂದು ಕೊಡಿಸ್ಬೇಕಂತ ಕೊಕ್ಕಂಪಳ್ಳಿ ಮಾಡಿದ್ದಾರೆ. NH ವಾಸ್ಟ್ ಆಗಿ ದೊಡ್ಡದಾಗುತ್ತೆ, ಎಲ್ಲಿದ್ರು ಸ್ಟೋರೇಜ್ ಮಾಡ್ತಾರೆ, ಸ್ಟೋರೇಜ್ ಮಾಡ್ತಾರೆ. ನಮ್ಗೆ ಹಿಟ್ ಆ್ಯಂಡ್ ರನ್ ಹೊಡೆದು ಹೋಗ್ಬಿಡ್ತಾವೆ ಹೈವೇಯಲ್ಲಿ ಅಂತ ಇಮಿಡಿಯೇಟ್ ಬರ್ತಾರೆ. ಸೊ ಹಾಗಾಗಿ ಯೋಜನೆ ಮಾಡ್ತೀವಿ. ವಾಪಸ್ಸು ಇದು ಅಂತ ಮುಗೀತು ನಮ್ಮಲ್ಲಿ ಆಗ್ಬಿಟ್ಟು ಈಗ ಬಂದಮೇಲೆ ಎಲ್ಲ ಒಂದು ಕಡೆ ಅಂದರೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಏನು ಇನ್ನೂ ಸ್ಟೇಷನ್ ಅವಶ್ಯಕತೆ ಇದೆ. ನಾವು ಆನ್ ಮಾಡಿ ಕೊಡಬೇಕು ಅಂತ ಕೇಳಿದ್ವಿ. ಕೊಟ್ಟಿದ್ದೀವಿ ಮಿನಿಸ್ಟ್ರಿಗೆ ಟ್ರಾಫಿಕ್ ಕೇಳಿದ್ದಾರೆ. ಯಾವುದೇ ಸ್ಟೇಷನ್ ಓಪಿ ಆಗಬೇಕಾದ್ರೆ ಕ್ರೈಟೀರಿಯಾಗಳಿರುತ್ತೆ. ಅದು ಜನಸಂಖ್ಯೆ, ಎಷ್ಟು ಅಪರಾಧಿಗಳು, ಕ್ರೈಮ್ ಎಷ್ಟು, ಜನ ಎಷ್ಟು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ಅದು ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕಳಿಸ್ತೀವಿ. ಕೇರಳದಲ್ಲಿ OPಗಳು ಕೇರಳದಲ್ಲಿ ಸ್ಟೇಷನ್ ಕೊಡೋದಿಲ್ಲ. ಅದು ಇಲ್ಲಂತ ಸೆಂಟ್ರಲ್ ಇದನ್ನ ಟೋಟಲ್ ಗೈಡ್ಲೈನ್ಸ್ ಇದೆ. ಗೈಡ್ಲೈನ್ಸ್ ಇರಬೇಕು ಅಂತೇಳಿ ಮೊನ್ನೆ ಹೇಳಿ ಸದನದೊಳಗೆ ಹೊಸ ಪೊಲೀಸ್ ಸ್ಟೇಷನ್ ಸಲುವಾಗಿ ಅಪರಾಧಕ್ಕೆ ಹೆಚ್ಚು ಮಾಡೋದು ಬೇಡ ಸರ್, ಆದರೂ ಸೇಫ್ಟಿ ಸಲುವಾಗಿ ಕೊಡ್ರಿ ಅಂತ ಕೇಳಿದ್ದೀವಿ. ಟ್ರಾಫಿಕ್ ಅವಶ್ಯಕತೆ ಅದ್ರಲ್ಲಿ ಕೊಡ್ತಾರೆ ಮೋಸ್ಟ್ಲಿ. ನಾನು ಮಾಡೋದು ಇದೊಂದು ಕೇಳಿದ್ದೀನಿ. ಟ್ರಾಫಿಕ್ ಅದನ್ನು ಕಳಿಸಿ ಇನ್ನೂ ಹೋಗಿಲ್ಲ. ನಾನು ಕೊಟ್ಟಿಲ್ಲ, ನಮ್ಮಿಂದ ಪ್ರಪೋಸಲ್ ಬಂದು